ಸಕ್ಕರೆ ಒಂದು ರೀತಿಯ ತಂಪಾದ ಆಹಾರದ ಅಡಿಯಲ್ಲಿ ಬರುತ್ತದೆ ಎನ್ನುವುದು ನಿಮಗೆ ಗೊತ್ತಾ? ಕಲ್ಲು ಸಕ್ಕರೆಯು ಪೋಷಕಾಂಶಗಳಿಂದ ತುಂಬಿದ್ದು ಅದು ಹೊರಗಿನ ಶಾಖವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಬೇಸಿಗೆಯಲ್ಲಿ ಕಲ್ಲು ಸಕ್ಕರೆಯ ಸೇವನೆ ಆರೋಗ್ಯಕ್ಕೆ ಉತ್ತಮವಾಗಿದೆ. ಕಲ್ಲು ಸಕ್ಕರೆಯನ್ನು ಮೊಸರು, ಕಲ್ಲಂಗಡಿ, ಸೌತೆಕಾಯಿ, ಪುದೀನ ಮತ್ತು ಎಳೆನೀರಿನೊಂದಿಗೆ ಬೆರೆಸಿ ಸೇವಿಸಬಹುದು. ಈ ಆಹಾರಗಳು ದೇಹಕ್ಕೆ ಉಲ್ಲಾಸವನ್ನ ನೀಡುವುದಲ್ಲದೆ ಬೇಸಿಗೆಯ ದಿನಗಳಲ್ಲಿ ನಿರ್ಜಲೀಕರಣವನ್ನ ತಡೆಯಲು ಸಹಾಯ ಮಾಡುತ್ತದೆ. ಹಾಗಾದ್ರೆ ಬೇಸಿಗೆಯಲ್ಲಿ ಸಕ್ಕರೆ ಬದಲಿಗೆ ಕಲ್ಲು ಸಕ್ಕರೆ ಸೇವಿಸುವುದರಿಂದ ಯಾವೆಲ್ಲ ಆರೋಗ್ಯಕಾರಿ ಲಾಭಗಳು ಸಿಗುತ್ತವೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಊಟದ ನಂತರ ನೀವು ಕಲ್ಲು ಸಕ್ಕರೆಯನ್ನ ಸೇವಿಸುವುದರಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಇದು ಊಟದ ನಂತರದ ಚಿಕಿತ್ಸೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನ ತಕ್ಷಣವೇ ಪ್ರಾರಂಭಿಸುತ್ತದೆ. ಆದ್ದರಿಂದ ಊಟದ ನಂತರ ನೀವು ಕಲ್ಲು ಸಕ್ಕರೆಯ ಕೆಲವು ತುಂಡುಗಳನ್ನ ಸೇವಿಸಬೇಕು. ಇನ್ನು ಕಲ್ಲು ಸಕ್ಕರೆ ಸಾಮಾನ್ಯ ಶೀತ ಮತ್ತು ಕೆಮ್ಮು ಸೇರಿದಂತೆ ಹಲವಾರು ಕಾಲೋಚಿತ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುವ ಸಾಮರ್ಥ್ಯಗಳನ್ನ ಹೊಂದಿದೆ. ಕೆಮ್ಮು ಮತ್ತು ಗಂಟಲು ನೋವು, ಶೀತ ಹವಾಮಾನವು ವಿವಿಧ ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡಬಹುದು. ಇದರಲ್ಲಿ ಕೆಮ್ಮು ಮತ್ತು ಗಂಟಲು ನೋವು ಸೇರಿವೆ. ಕಲ್ಲು ಸಕ್ಕರೆ ಕೆಲವು ಔಷಧೀಯ ಗುಣಗಳನ್ನ ಹೊಂದಿದ್ದು ಈ ಪರಿಸ್ಥಿತಿಗಳನ್ನ ತಕ್ಷಣವೇ ನಿವಾರಿಸಲು ಸಹಾಯ ಮಾಡುವ ಅಗತ್ಯ ಪೋಷಕಾಂಶಗಳನ್ನ ಹೊಂದಿದೆ. ಇನ್ನು ವಿಪರೀತ ಬೆವರು ಮತ್ತು ನಿರ್ಜಲೀಕರಣದಿಂದಾಗಿ ಬೇಸಿಗೆಯಲ್ಲಿ ನಾವು ಸಾಮಾನ್ಯವಾಗಿ ಆಲಸ್ಯವನ್ನ ಅನುಭವಿಸುತ್ತೇವೆ, ದೇಹದಲ್ಲಿ ಶಕ್ತಿಯನ್ನ ಕಳೆದುಕೊಳ್ಳುತ್ತೇವೆ. ಆದ್ದರಿಂದ ಬೇಸಿಗೆಯಲ್ಲಿ ಕಲ್ಲು ಸಕ್ಕರೆ ಸೇವಿಸುವುದರಿಂದ ದಿನವಿಡೀ ನೀವು ಎನರ್ಜಿಯಿಂದ ಇರುತ್ತೀರಿ. ಇದು ತಕ್ಷಣವೇ ನಿಮ್ಮ ದೇಹಕ್ಕೆ ಶಕ್ತಿಯನ್ನ ತುಂಬಲು ಸಹಾಯ ಮಾಡುತ್ತದೆ. ಇನ್ನು ಕಲ್ಲು ಸಕ್ಕರೆಯು ರಕ್ತಹೀನತೆ ಹೊಂದಿರುವ ಜನರಿಗೆ ಸಾಂಪ್ರದಾಯಿಕ ಪರಿಹಾರವಾಗಿದೆ. ಇದು ಖನಿಜಗಳು, ಜೀವಸತ್ವಗಳು ಮತ್ತು ಅಮೈನೋ ಆಮ್ಲಗಳಿಂದ ತುಂಬಿರುತ್ತದೆ ಮತ್ತು ದೇಹದಲ್ಲಿ ರಕ್ತ ಪರಿಚಲನೆ ಸುಧಾರಿಸಲು ಸಹಾಯ ಮಾಡುತ್ತದೆ. ಇದಲ್ಲದೆ ಇದು ದೌರ್ಬಲ್ಯ, ಸುಸ್ತು ಮತ್ತು ತಲೆ ತಿರುಗುವಿಕೆಯಂತಹ ರಕ್ತಹೀನತೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಸಹಕಾರಿಯಾಗಿದೆ. ಅಷ್ಟೇ ಅಲ್ಲದೆ ಕಲ್ಲು ಸಕ್ಕರೆಯು ಸಾಮಾನ್ಯ ಸಕ್ಕರೆಗಿಂತ ಆರೋಗ್ಯಕರವಾಗಿರುವುದರ ಜೊತೆಗೆ ಪೋಷಕಾಂಶಗಳ ಶಕ್ತಿಯ ಕೇಂದ್ರವಾಗಿದೆ. ಅದಕ್ಕಾಗಿಯೇ ಉತ್ತಮ ದೃಷ್ಟಿ ಮತ್ತು ಕಣ್ಣಿನ ಪೊರೆ ತಡೆಗಟ್ಟುವಿಕೆಗೆ ಇದು ಸಹಕಾರಿಯಾಗಿದೆ. ನಮಸ್ಕಾರ ಸ್ನೇಹಿತರೆ, ಬೆಳಿಗ್ಗೆ ಎದ್ದ ನಂತರ ಮೊಳಕೆ ಬರಿಸಿದ ಕಡಲೆಯನ್ನ ತಿನ್ನಬೇಕು ಎನ್ನುವುದನ್ನ ನೀವು ಕೇಳಿರಬಹುದು. ಅದರಲ್ಲೂ ಜಿಮ್ಗೆ ಹೋಗುವವರು ಇದನ್ನ ತಿನ್ನುವುದನ್ನ ನೀವು ಗಮನಿಸಿರಬಹುದು. ಕೆಲವರು ಇದನ್ನ ಉಪಹಾರವಾಗಿ ತೆಗೆದುಕೊಳ್ಳುತ್ತಾರೆ. ಆದರೆ ನೆನೆಸಿಟ್ಟ ಕಾಳುಗಳನ್ನ ದಿನವೂ ತಿಂದರೆ ಎಷ್ಟೆಲ್ಲ ಲಾಭಗಳು ಸಿಗುತ್ತವೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಕಡಲೆಕಾಳಿನಲ್ಲಿ ಅನೇಕ ಪೋಷಕಾಂಶಗಳ ಜೊತೆಗೆ ಹೆಚ್ಚಿನ ಪ್ರಮಾಣದ ಜೀವಸತ್ವಗಳು ಮತ್ತು ಖನಿಜಗಳಿವೆ. ಇದು ನಮ್ಮ ಆರೋಗ್ಯಕ್ಕೆ ವಿವಿಧ ರೀತಿಯಲ್ಲಿ ಪ್ರಯೋಜನಕಾರಿಯಾಗಿದೆ. ಇನ್ನು ಕಡಲೆಕಾಳು ಜೀರ್ಣಾಂಗ ವ್ಯವಸ್ಥೆಯನ್ನ ಬಲಪಡಿಸುತ್ತದೆ. ವಾಸ್ತವವಾಗಿ ನಾರಿನ ಪ್ರಮಾಣವು ನೆನೆಸಿದ ಕಡಲೆಕಾಳಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದರಲ್ಲಿರುವ ಫೈಬರ್ ಮುಖ್ಯವಾಗಿ ಆಹಾರವನ್ನ ಜೀರ್ಣಿಸಿಕೊಳ್ಳಲು ಕೆಲಸ ಮಾಡುತ್ತದೆ. ನೆನೆಸಿದ ಕಡಲೆಕಾಳನ್ನ ತಿನ್ನುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಬಲಗೊಳ್ಳುತ್ತದೆ. ಇನ್ನು ಗರ್ಭಿಣಿಯರಿಗೆ ನೆನೆಸಿದ ಕಡಲೆಕಾಳು ಸೇವನೆ ತುಂಬಾ ಪ್ರಯೋಜನಕಾರಿ. ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಇದೆ. ಹೊಟ್ಟೆಯಲ್ಲಿ ಬೆಳೆಯುವ ಮಗುವಿಗೆ ಇದು ತುಂಬಾ ಪ್ರಯೋಜನಕಾರಿಯಾಗಿದೆ. ಈ ಕಾರಣದಿಂದಾಗಿ ತಾಯಿಯು ಸಾಕಷ್ಟು ಶಕ್ತಿಯನ್ನ ಪಡೆಯುತ್ತಾಳೆ. ಇನ್ನು ನೆನೆಸಿದ ಕಡಲೆಕಾಳನ್ನ ತಿನ್ನುವುದು ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಿಸಲು ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ನಾರಿನಾಂಶ ಮತ್ತು ಪ್ರೋಟೀನ್ನಂತಹ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವುದರಿಂದ ಇದು ಅಧಿಕ ಸಕ್ಕರೆಯ ಮಟ್ಟದ ಅಪಾಯವನ್ನ ತಡೆಯುತ್ತದೆ. ಇನ್ನು ಹೆಚ್ಚುತ್ತಿರುವ ತೂಕದಿಂದ ತೊಂದರೆಗೊಳಗಾಗಿರುವ ಜನರು ಸಹ ಹೆಚ್ಚಿನ ಪ್ರಮಾಣದಲ್ಲಿ ನೆನೆಸಿದ ಅಥವಾ ಮೊಳಕೆ ಬರಿಸಿದ ಕಡಲೆಕಾಳನ್ನ ಸೇವಿಸುತ್ತಾರೆ. ಇದು ಹಸಿವನ್ನ ಕಡಿಮೆ ಮಾಡುವ ಮೂಲಕ
ತೂಕವನ್ನ ಕಡಿಮೆ ಮಾಡುತ್ತದೆ. ಇನ್ನು ರಕ್ತದ ಕೊರತೆಯನ್ನ ರಕ್ತಹೀನತೆ ಎಂದು ಕರೆಯಲಾಗುತ್ತದೆ. ಪ್ರತಿದಿನ ನೆನೆಸಿದ ಕಡಲೆಕಾಳನ್ನ ತಿನ್ನುವುದರಿಂದ ನೀವು ಕಡಲೆಕಾಳಿನಲ್ಲಿ ಕಬ್ಬಿನಾಂಶವನ್ನ ಪಡೆಯುತ್ತೀರಿ. ಕಬ್ಬಿಣವು ನಿಮ್ಮ ದೇಹದಲ್ಲಿ ಸಾಕಷ್ಟು ರಕ್ತದ ಪ್ರಮಾಣವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ ನೆನೆಸಿದ ಕಡಲೆಕಾಳನ್ನ ತಿನ್ನಿ. ಇನ್ನು ನೆನೆಸಿದ ಕಡಲೆಕಾಳನ್ನ ಸೇವಿಸುವುದರಿಂದ ಕ್ಯಾನ್ಸರ್ ಅಪಾಯದಿಂದ ನಿಮ್ಮನ್ನ ರಕ್ಷಿಸುತ್ತದೆ. ಬ್ಯೂಟರೈಟ್ ಎಂಬ ಕೊಬ್ಬಿನಾಮ್ಲವು ಕಡಲೆಕಾಳಿನಲ್ಲಿ ಕಂಡುಬರುವುದರಿಂದ ಕ್ಯಾನ್ಸರ್ಗೆ ಕಾರಣವಾಗುವ ಜೀವಕೋಶಗಳನ್ನ ತೆಗೆದುಹಾಕುವಲ್ಲಿ ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಕಡಲೆಕಾಳು ಕಣ್ಣುಗಳಿಗೆ ತುಂಬಾ ಉಪಯುಕ್ತ, ಏಕೆಂದರೆ ಅದರಲ್ಲಿ ಕ್ಯಾರೋಟಿನ್ ಕಂಡುಬರುತ್ತದೆ. ಈ ಅಂಶವು ಮುಖ್ಯವಾಗಿ ಕಣ್ಣಿನ ಕೋಶಗಳನ್ನ ಹಾನಿಯಿಂದ ರಕ್ಷಿಸುತ್ತದೆ. ಇದರಿಂದಾಗಿ ಕಣ್ಣುಗಳನ್ನ ನೋಡುವ ಸಾಮರ್ಥ್ಯವು ಆರೋಗ್ಯಕರವಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.